ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ರಿ ಗೆಳೆಯರೆ? ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ. ಈಗ ನಾನು ಕೃಷಿ ಮೇಳ ಬಂದಿದ್ದೀನಿ. ಕೃಷಿ ಮೇಳ ಫಸ್ಟ್ನೇ ವಿಡಿಯೋದಲ್ಲಿ ಹೇಳಿದ ಹಾಗೆ ಇದು ಎರಡನೇ ವಿಡಿಯೋ ಮಾಡ್ತಾ ಇರೋದು. ಆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಹುಲ್ಲು ಕಟ್ ಮಾಡುವ ಮಷಿನ್ ತೋರಿಸ್ತಾ ಇದ್ದಾರೆ. ಹುಲ್ಲು ಹೇಗೆ ನಾವು ದಟ್ಟವಾಗಿ ಹುಲ್ಲು ಬೆಳೆಯುತ್ತಲ್ಲ ಆ ಮಿಷಿನ್ ಇದು ಇಂಡಿವಿಜುವಲ್ ಆಗಿ ಕಟಿಂಗ್ ಮಾಡೋದು ಮಿಷಿನು. ಈ ಮಿಷಿನ್ ಬಂದು ಡ್ರೋನ್ ನೋಡಿದ್ದು ನಮಗೆ ಕೆಲವೊಂದು ಹೈಟ್ ಅಡಿಕೆ ಮರಗಳಿಗೆಲ್ಲ ಕೀಟನಾಶಕ ಸಿಂಪಡಣೆ ಮಾಡೋಕ್ಕಾಗಲ್ಲ. ಆ ಡ್ರೋನನ್ನು ಇಲ್ಲಿ ಇರಿಸಲಾಗಿದೆ. ನೋಡಿ, ಇದು ಡ್ರೋನು, ಇದು ಕೀಟನಾಶಕ ಡ್ರೋನು. ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡಿ ಕಟ್ಟರೆಗಳೆಲ್ಲ ಸಿಗ್ತಾ ಇದೆ. ನಮಗೆ ಹೈಟ್ ಆಗಿರೋದಕ್ಕೆ ಮರಗಳ ಮೇಲೆ ಈ ಮಾವಿನ ಮರ ಆಗಲಿ ಅಡಿಕೆ ಮರಗಳಾಗಲಿ ಕಟ್ ಮಾಡೋಕ್ಕಾಗಲ್ಲ, ತುಂಬ ಹೈಟ್ ಇರುತ್ತಲ್ಲ. ಹಾಗೆ ಇಲ್ಲಿ ಹಲವು ಥರದ ಕಟ್ಟರೆಗಳನ್ನು ಯೂಸ್ ಮಾಡಿದ್ದಾರೆ. ನೋಡಿ, ಅಡ್ಜಸ್ಟೇಬಲ್ ಇದೆ. ಸುಮಾರು ಅಡಿಕೆ ಮರದಷ್ಟು ಹೈಟ್ ಮಾತ್ರ ಇದು ಹೋಗುತ್ತೆ. ಸಿಕ್ಕಾಪಟ್ಟೆ ಜನ ಕೃಷಿ ಮೇಳ ಬಂದರೆ ಎಷ್ಟೊಂದು ಜನಗಳಿದ್ದಾರೆ. ಸುಮಾರು 55 ಲಕ್ಷ ಜನಗಳನ್ನು ಈ ಕೃಷಿ ಮೇಳದಲ್ಲಿ ನಾವು ನೋಡ್ಬೋದಾಗಿದೆ. ಎಲ್ಲಿ ನೋಡಿದ್ರು ಜನ. ಇದು ಬಂದು ನೋಡಿ, ಇಲ್ಲಿ ಮೋಟ್ರ್ಗಳಲ್ಲಿ ಇಕ್ಕಿದ್ದಾರೆ. ಪ್ರೆಷರ್ ವಾಷರ್ ಇದು ಮೋಟ್ರ್ಗಳು. ಅಂದರೆ ನಮಗೆ ಕಾರ್ ವಾಷಿಂಗ್ ಆಗಲಿ ಮಲ್ಟಿಪಲ್ ಯೂಸ್ ಆಗುತ್ತೆ. ಹೋಮ್ ಕ್ಲೀನಿಂಗ್ ಆಗಲಿ ಎಲ್ಲ ಥರದಕ್ಕೆ ಇಲ್ಲಿ ಒಂದು ಇದ್ದಾರೆ. ನೋಡಿ, ಇದು ಎಲ್ಲ ವೈರ್ಗಳು, ಪೈಪ್ಗಳು. ಅಂದರೆ ನೀವು ಡ್ರಿಪ್ಪಿಂಗ್ ಎಲ್ಲ ಮಾಡೋಕ್ಕೆ ಯೂಸ್ ಮಾಡೋಂಥ ಪೈಪ್ಗಳು. ಹಾಗೆ ಇಲ್ಲಿ ಕಟ್ರೆಗಳು ಯೂಸ್ ಮಾಡ್ತಾರೆ. ಹಾಗೆ ಕಳೆ ಕೀಳಲಿಕ್ಕೆ ಕಟ್ರೆಗಳು, ಶಾರ್ಪ್ ಡ್ರೆಸ್ ಎಲ್ಲ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಬಂದರೆ ನೋಡಿ, ಇದು ಕಳೆ ಕೀಳುವಂಥ ಒಂದು ಮಷೀನು, ಚಿಕ್ಕದಾಗಿರುವಂಥ ಕಳೆ ಕೀಳುವ ಮಷೀನ್ ಇದು. ಹಾಗೆ ಇಲ್ಲಿ ಹಲವು ಥರದಂಥ ಕಳೆ ಕೀಳುವ ಮಷೀನ್ಗಳು ನೀವು ಇಲ್ಲಿ ನೋಡ್ಬೋದು ನೀವು. ಹಾಗೆ ನೋಡಿ, ಹೋಲ್ ಮಾಡುವಂಥ ಮಷೀನ್ ಇದು. ನಾವು ಮ್ಯಾನ್ಯಲ್ ಆಗಿ ಹೋಲ್ ಮಾಡೋದಂಥ ಮಷಿನ್, ಹೋಲ್ ಮಾಡ್ತೀವಲ್ಲ ಭೂಮಿಯಲ್ಲಿ ಹೋಲ್ ಮಾಡುವಂಥ ಮಷಿನ್ ಅಂತ ಅವಾಗ ತೋರಿಸಿದ್ನಲ್ಲ ನಾವು, ಅದು ಇದು ಹುಲ್ ಕಟ್ ಮಾಡುವಂಥ ಮಷಿನ್ ಇದು. ಹೀಗೆ ಹಲವು ಥರ ಅಂಥ ಮಷಿನ್ಗಳು ನೀವು ಇಲ್ಲಿ ನೋಡ್ಬೋದು ನೀವು. ಹಾಗೆ ನೋಡಿ, ಇದೊಂದು ಮಿಷಿನ್, ಇದೊಂದು ರೈತರಿಗೆ ಯೂಸ್ ಆಗೋಂಥ. ನೋಡಿ, ಇಲ್ಲೊಂದು ಕಟ್ರೆ ಇದೆ, ಹೀಗೆ ರೋಟ್ರಿ ಇದೆ. ಇದು ರೋಟ್ರಿ. ಇದು ಪ್ರತಿಯೊಂದು ಸ್ಟಾಲ್. ಇದು ನೋಡಿ ಮಿನಿ ಟ್ರಾಕ್ಟ್ರು. ನಾವು ಮಿನಿ ಟ್ರ್ಯಾಕ್ಟ್ರಲ್ಲಿ ಕೆಲವೊಂದು ಬೆಳೆಗಳಲ್ಲಿ, ದಟ್ಟವಾದಂಥ ಬೆಳೆಗಳಲ್ಲಿ ದೊಡ್ಡ ಟ್ರ್ಯಾಕ್ಟರ್ಗಳು ಹೋಗೋಕ್ಕಾಗಲ್ಲ. ಹಾಗೆ ಈ ಟ್ರ್ಯಾಕ್ಟರ್ಗಳನ್ನು ಅಲ್ಲಿ ಯೂಸ್ ಮಾಡ್ಬೋದು ನೀವು. ಸಣ್ಣ ಪುಟ್ಟ ಟ್ರ್ಯಾಕ್ಟರ್ಗಳನ್ನು ಬೆಳೆಗಳಲ್ಲಿ ಯೂಸ್ ಮಾಡ್ಬೋದು. ಅದೇ ಥರ ಟ್ರ್ಯಾಕ್ಟರ್ಗಳು ಇಲ್ಲಿ ನೀವು ಕಾಣ್ಬೋದು. ನೋಡಿ, ಚಿಕ್ಕ ಟ್ರ್ಯಾಕ್ಟರ್ಗಳು, ಕಟ್ರಗಳು, ಹಾಗೆ ಎಲ್ಲ ಥರದಂಥ ಇಲ್ಲಿ ನೀವು ನೋಡ್ಬೋದು. ಹೀಗೆ ಹಾಗೆ ನೋಡಿ, ಇಲ್ಲಿ ತಂತಿ ಬೇಲಿ ಹಾಕಿದ್ದಾರೆ. ಬೇಲಿಗಳು ನಮಗೆ ಹೊಲಗಳಿಗೆ ಭದ್ರತೆ ಬೇಕಲ್ಲ. ಹಾಗೆ ಕೆಲವೊಂದು ಕಾಡಾನೆಗಳಾಗಲಿ ಹಸುಗಳು ಬರಲಂತೆ ಮಾಡುವಂಥ ಆ ತಂತಿ ಬೇಲೆಗಳು ನೋಡ್ಬೋದು. ಹಾಗೆ ಇಲ್ಲಿ ಮುಂದೆ ಬಂದರೆ ನಿಮಗೆ ಡ್ರೋನು ನೋಡಿ, ಇಲ್ಲಿ ಎಷ್ಟು ಥರದಂಥ ಡ್ರೋನು, ಡಿಫ್ರೆಂಟ್ ಆದಂಥ ಡ್ರೋನ್ಗಳು, ಅವರದೇ ಆದಂಥ ಕಂಪ್ನಿಗಳ ಬ್ರ್ಯಾಂಡ್ಗಳು ಇಲ್ಲಿ ಡ್ರೋನ್ಗಳು ನಡೆಸಲಾಗಿದೆ. ಸುಮಾರು ಡ್ರೋನ್ಗಳನ್ನು ನೋಡ್ಬೋದು ನೀವು. ನಮಗೆ ಆಲ್ಮೋಸ್ಟ್ ಯೂಸ್ ಮಾಡೋಂಥ ಡ್ರೋನ್ಗಳಂದರೆ ಕೀಟನಾಶಕಕ್ಕೆ ಯೂಸ್ ಮಾಡುವಂಥ ಡ್ರೋನ್ಗಳು. ಇಲ್ಲಿ ಬಂದರೆ ಪಂಪ್ ಸೆಟ್ಗಳು ನೋಡಿ, ಹ್ಯಾಂಡ್ ಪಂಪ್ ಸೆಟ್ ಇದು. ಅಲ್ಲಿ ಡ್ರೋನ್ ಇತ್ತಲ್ಲ, ಅದು ಕೀಟನಾಶಕ, ಬಟ್ ಅದು ಆಟೋಮೆಟಿಕ್ಕಾಗಿ ಆ ಡ್ರೋನು. ಇದು ಬಂದು ಕೀಟನಾಶಕ ಒಂದು ಪಂಪ್ಗಳು. ಇಲ್ಲಿ ಹಲವು ಥರದಂಥ ಕಟ್ರೆಗಳು, ಶಾರ್ಪ್ ಡ್ರೆಸ್ದ ಕಟ್ರೆಗಳು, ಕಳೆ ಕೀಳಕ್ಕಂಥ ಕಟ್ರೆಗಳು, ಅಡಿಗೆ ಕಟ್ ಮಾಡೋಕ್ಕಂಥ ಕಟ್ರೆಗಳು, ಹೀಗೆ ಹಲವು ಥರದಂಥ ಇಲ್ಲಿ ಕಟ್ರೆಗಳು, ನೇಗಿಲುಗಳು, ಹೀಗೆ ನೀವು ನೋಡ್ಬೋದು ಇಲ್ಲಿ. ನೋಡಿ, ಇಲ್ಲಿ ಅಡಿಕೆ ಮರದಲ್ಲಿ ಈ ಅಡಿಕೆ ಮರದಿಂದ ತೆಂಗಿನ ಮರದಿಂದ ತಟ್ಟೆಗಳು ಮಾಡುವಂಥ ಮಷೀನ್ ಕಾಣ್ಬೋದು ನೀವು. ಕೇವಲ ಇದಕ್ಕೆ ಸಬ್ಸಿಡಿ ಇರ್ಬೋದು ಅಂತ ಗೊತ್ತಿಲ್ಲ. ನೋಡಿ, ಇಲ್ಲಿ 30 ಹಾಕಿದ್ದಾರೆ. ಮುಂದೆ ಬಂದರೆ ಮಡಿಕೆಗಳು, ಇದೆಲ್ಲ ಮಡಿಕೆಗಳು. ನೋಡಿ, ತುಂಬ ಚೀಪಲ್ಲಿ 200 ರೂಪೀಸ್ ಅಂತ ಹೇಳ್ತಾ ಇದ್ರು. ನೋಡಿ, ಬೇಸಿಗೆ ಟೈಮಲ್ಲಿ ನೀರು ಬೇಕಾಗಿತ್ತಲ್ಲ, ಅಂಥಕ್ಕೆ ಈ ಮಡಿಕೆಗಳೆಲ್ಲ ಯೂಸ್ ಮಾಡ್ತಾರೆ. ಇದು ನೋಡಿ ಡ್ರಿಪ್ಪಿಂಗ್ ಸಿಸ್ಟಮ್, ಇದೆಲ್ಲ ಡ್ರಿಪ್ಪಿಂಗ್ ಸಿಸ್ಟಮ್. ನೋಡಿ, ಇದು ಸ್ಪ್ರಿಂಕ್ಲರ್ಗಳು ನೀರು ಆನ್ ಮಾಡಿಬಿಟ್ರೆ ಹೀಗೆ ಪೊಟೇಟೊ ರನ್ ಸಿಗುತ್ತೆ. ನೋಡಿ, ಇದೆಲ್ಲ ಡ್ರಿಪ್ಪಿಂಗ್ ಸಿಸ್ಟಮ್, ವಾಲ್ಗಳು. ಹಾಗೆ ಮುಂದೆ ಬಂದರೆ ಪಂಪ್ ಸೆಟ್ಗಳು ಇವೆಲ್ಲ ನೋಡಿ, ಪಂಪು
ರೈತರಿಗೆ ಯೂಸ್ ಆಗೋಂಥ ಪಂಪ್ಗಳಿವೆಲ್ಲ ನೋಡಿ. ಇದೆಲ್ಲ ಪಂಪು, ಬೋರ್ವೆಲ್ ಪಂಪ್ಗಳಿವೆಲ್ಲ. ಅವಧಿ ಅಂತ ಒಂದು ಬ್ರ್ಯಾಂಡ್ ಇದು. ಹಲವು ಬ್ರ್ಯಾಂಡ್ಗಳ ಬಂದಿದೆ ಕಂಪ್ನಿ, ಸುಮಾರು ಬ್ರ್ಯಾಂಡ್ಗಳಲ್ಲಿ ನೋಡ್ಬೋದಾಗಿತ್ತು. ನೋಡಿ ಎಷ್ಟು ಜನಗಳಿದ್ದಾರೆ ಇಲ್ಲಿ, ಎಷ್ಟು ಜನ, 55 ಲಕ್ಷ ಜನ ಈ ಕೃಷಿ ಮೇಳಕ್ಕೆ ನೀವು ವಿಸಿಟ್ ಕೊಟ್ಟಿದ್ದಾರೆ ರೈತರು. ನಮ್ಮ ಗೌರ್ಮೆಂಟ್ ಇನ್ನೂ ತುಂಬ ಸ್ಪೆಷಲಿಟಿ ಕೊಡಬೇಕಾಗಿತ್ತು. ತುಂಬಾ ಚಿಕ್ಕದಾಗಿ ಸ್ಟಾಲ್ ಹಾಕಿ ರೈತರಿಗೆ ನೋಡೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ಮೋಟ್ರ್ಗಳು, ಹೀಗೆ ಇದು ಮೋಟ್ರ್ಗಳು, ಎಲ್ಲ ಮೋಟ್ರ್ಗಳು, ಪಂಪ್ ಸೆಟ್ಗಳು, ಮೋಟ್ರ್ಗಳು. ಇದು ನೋಡಿ ಪೈಪುಗಳು, ಡ್ರಿಪ್ಪಿಂಗ್ ಸಿಸ್ಟಮ್ ಬೇಕಲ್ಲ, ಪೈಪ್ಗಳು ಇವೆಲ್ಲ. ಯಾವುದೋ ಕಾವೇರಿ ಪೈಪ್ಸ್ ಅಂತ ನೋಡಿದ್ದು, ಇದೊಂದು ಬ್ರ್ಯಾಂಡು ಕಾವೇರಿ ಪೈಪ್ಗಳು ಅಂತ. ಹಾಗೆ ಇದು ನೋಡಿ, ಇದು ಡ್ರಿಪ್ಪಿಂಗ್ ಸಿಸ್ಟಮ್. ಆಗ ಒಂದು ತೋರಿಸಿದಲ್ಲ, ಹಾಗೆ ಮುಂದೆ ಬಂದರೆ ಇನ್ನೊಂದು ಡ್ರಿಪ್ಪಿಂಗ್ ಸಿಸ್ಟಮ್. ಇದೆಲ್ಲ ನೋಡಿ, ಇದೆಲ್ಲ ಸ್ಪ್ರಿಂಕ್ಲರ್ಗಳು. ನಾವು ನೀರಲ್ಲಿ ರೊಟೇಟ್ ಆಗುತ್ತಲ್ಲ, ತಿರುಗಿ ಹೊಡಿತಲ್ಲ, ಅದೆಲ್ಲ ಸ್ಪ್ರಿಂಕ್ಲರ್ಗಳು, ವಾಲ್ಗಳು, ಪೈಪ್ಗಳು, ಹೀಗೆ ಎಲ್ಲ ಥರದಂಥ ಟೋಟಲಿ ಎಲ್ಲ 100% ರೈತರಿಗೆ ಯೂಸ್ ಆಗೋಂಥ ತಂತ್ರಜ್ಞಾನ ಇರುವಂಥ ಒಂದು ಇದು GKVKಯಲ್ಲಿ ನಡೆದಂಥ 2025ರಲ್ಲಿ ನಡೆದಂಥ ಒಂದು ಕೃಷಿ ಮೇಳ ಅಂತ ಹೇಳ್ಬೋದು. ನೋಡಿ, ಇದೆಲ್ಲ ಸ್ಪ್ರಿಂಕ್ಲರ್ಗಳು, ವಾಟರ್ ಸಿಸ್ಟಮ್ಗೆ ಯೂಸ್ ಆಗುವಂಥ ಸ್ಪ್ರಿಂಕ್ಲರ್ಗಳು ಅಂತ ಹೇಳ್ಬೋದು ನೋಡಿ. ಹಾಗೆ ಮುಂದೆ ಟಾರ್ಪಲ್ಗಳು ನೋಡಿ, ಇದು ಟಾರ್ಪಲ್. ನಾನು ಕೇಳಿದೆ, ಈ ಟಾರ್ಪಲ್ಗೆ 1300 ಟಾರ್ಪಲ್ಗಳಂತೆ, ಅಂದರೆ 1300 ಟಾರ್ಪಲ್ಗಳು ಸಿಗುತ್ತೆ ಅಂತ ಹೇಳಿದ್ರು. ಅದರಲ್ಲಿ ಈ ಟಾರ್ಪಲ್ಗಳಲ್ಲಿ 2-3 ಥರದ ಟಾರ್ಪಲ್ಗಳಿದೆ. ನಾವು ಕೃಷಿ ಹೊಂಡಕ್ಕೆ ಬೇರೆದಂಥ ಟಾರ್ಪಲ್ಗಳು, ಇದು ಬಂದು ಮೇಲೆ ಯೂಸ್ ಮಾಡೋಂಥ ಟಾರ್ಪಲ್ಗಳು, ಇದು ಲೀಕೇಜ್ ಸಿಸ್ಟಮ್ಗೆ ಯೂಸ್ ಮಾಡೋದು ಟಾರ್ಪಲ್ಗಳು ನೋಡಿ. ಮುಂದೆ ಬಂದರೆ ಮತ್ತೆ ಇದು ಬೇಲಿಗಳು, ತಂತಿ ಬೇಲಿಗಳು. ಇದು ನಮಗೆ ನಮ್ಮ ಕೃಷಿ ಭೂಮಿಗೆ ನಮ್ಮ ಭದ್ರತೆಗೋಸ್ಕರ ಯೂಸ್ ಮಾಡೋಂಥ ತಂತಿ ಬೇಲಿಗಳು ಇವೆಲ್ಲ. ತಂತಿ ಬೇಲಿಗಳು ನೋಡಿ ಹೀಗಿದೆ ಅಂತ. ಹಾಗೆ ಇದು ಪಂಪ್, ಇದೇನು ಈ ವಾಲ್ಗಳು ಬರ್ತಾವಲ್ಲ, ಪ್ಲಾಸ್ಟಿಕ್ಗೆ ಪೈಪ್ಗಳಿಗೆ ನಮಗೆ ಭೂಮಿಯಲ್ಲಿ ಇನ್ಸೆಟ್ ಮಾಡಿ ಹಾಕುವಂಥ ವಾಲ್ಗಳು ಎಲ್ಲ ಕನೆಕ್ಟಿವಿಟಿ ಒಂದೊಂದಾಗಿ. ಇಲ್ಲಿ ಬಂದರೆ ಮತ್ತೆ ಮುಂದೆ ಬಂದರೆ ನೋಡಿ ಮೆಸ್ಗಳಿವೆಲ್ಲ, ಮೆಸ್ಗಳು ನೋಡಿ. ಇದೆಲ್ಲ ವಾಲ್ಸ್ಗಳು, ಪ್ಲಾಸ್ಟಿಕ್ ಪೈಪ್ಗಳಿಗೆ ವಾಲ್ಸ್ಗಳು ಇವೆಲ್ಲ. ಹೀಗೆ ಎಲ್ಲ ಥರದಂಥ ನಮಗೆ ವಾಲ್ಸ್ಗಳು ನೋಡ್ಬೋದು. ಬೇರೆ ಬೇರೆ ಕಂಪ್ನಿಗಳು, ಒಂದೊಂದಲ್ಲ ಸುಮಾರು ಕಂಪ್ನಿಗಳು ಈ ಥರ ವಾಲ್ಸ್ಗಳು ನೋಡ್ಬೋದು ನೋಡಿ. ಈ ಥರ ವಾಲ್ಗಳಿವು ಪೈಪ್ಲೈನ್ ಸಿಸ್ಟಮ್ಗೆ ಯೂಸ್ ಮಾಡೋಂಥ ವಾಲ್ಸ್ಗಳು ಇವೆಲ್ಲ ನೋಡಿ. ಇಲ್ಲಿ ಬಂದರೆ ಮೋಟರ್ಸ್ಗಳು, CR, ಇದು ಯಾವುದು ಕಂಪ್ನಿ ಬ್ರ್ಯಾಂಡ್ ಇದೆ, CRI ಮೋಟರ್ಸ್ಗಳು. ಬೋರ್ವೆಲ್ ಸಿಸ್ಟಮ್, ಬೋರ್ವೆಲ್ಗೆ ಮೋಟ್ರ್ಗಳು, ನಾರ್ಮಲ್ ಮೋಟರ್ಸ್ಗಳು, ಹೀಗೆ ಡ್ರಿಪ್ಪಿಂಗ್ ಸಿಸ್ಟಮ್ಗಳು, ಎಲ್ಲ ಥರದಂಥ ಮೋಟರ್ಸ್ಗಳು ಇಲ್ಲಿ CRI ಮೋಟರ್ಸ್ಗಳು ನೋಡ್ಬೋದು. ಇವೆಲ್ಲ ಮೋಟರ್ಸ್ಗಳು, ಇದು ನಮ್ಮ ಮೋಟರ್ಸ್ ಅಂತ, ಇದು ನಮ್ಮ ನೀರು ನಮ್ಮ ಮೋಟರ್ಸ್ಗಳು. ಹೀಗೆ ಎಲ್ಲ ಥರದ ಇದಂಥ ಬೇರೆ ಬ್ರ್ಯಾಂಡ್ ಮೋಟರ್ಸ್ಗಳು. ಒಂದೊಂದು ಸೆಂಡಲ್ಲಿ ಒಂದೊಂದು ಥರದಂಥ ಒಂದು ಹಾಕಿದ್ರು. ಅಲ್ಲಿ ಡ್ರಿಪ್ಪಿಂಗ್ ಸಿಸ್ಟಮ್ ಬೇಕಂತ ವಾಲ್ಸ್ಗಳಾಗಲಿ, ಆಮೇಲೆ ಮೋಟ್ರುಗಳಾಗಲಿ, ಟ್ರ್ಯಾಕ್ಟರ್ಗಳಾಗಲಿ, ನೇಗಿಲುಗಳಾಗಲಿ, ಹೀಗೆ ಹಲವು ಥರದ ಬೀಜಗಳಾಗಲಿ, ನೀವು ಎಲ್ಲ ಥರದ ರೈತರಿಗೆ ಯೂಸ್ ಆಗೋಂಥದ್ದೊಂದು ಕೃಷಿ ಮೇಳ ನೋಡ್ತಿದ್ದರೆ ಅದು 100% ಖಂಡಿತವಾಗಿ ಇದು ರೈತರಿಗೆ ಒಂದು ಯೂಸ್ಫುಲ್ ಅಂತ ನಾನು ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇಲ್ಲಿ ಪಂಪ್ಗಳು, ಇದೆಲ್ಲ ಪಂಪ್ಗಳು. ನೋಡಿ, ಇದು ಮತ್ತೆ ವಾಲ್ಸ್ಗಳು, ಇದೊಂದು ಬೇರೆ ಕಂಪ್ನಿ ವಾಲ್ಸ್, ಇದು ಬೇರೆ ಕಂಪ್ನಿ ವಾಲ್ಸ್. ಇದು ಹೀಗೆ ವಾಲ್ಸ್ಗಳು, ಇದೆಲ್ಲ ಪ್ಲಾಸ್ಟಿಕ್ ನಮ್ಮ ಭೂಮಿಯಲ್ಲಿ ಇನ್ಸೆಟ್ ಮಾಡಿ ಆಗುವಂಥ ಆ ಪೈಪ್ಗಳಿಗೆ ವಾಲ್ಸ್ಗಳು. ಇದು ನೋಡಿ, ಇದು KSP ಪಂಪ್ಗಳಾದ ನೋಡಿ, ಇದೊಂಥರ ಬೇರೆ ಕಂಪ್ನಿ ಪಂಪ್ಗಳು. ಇದು ಆಧುನಿಕ ಒಂದು ತಂತ್ರಜ್ಞಾನ ಉಳ್ಳುವಂಥ ಒಂದು ಹೇಳ್ಬೋದು ಫ್ರೆಂಡ್ಸ್. ಇದು ನೋಡಿ, ನಮ್ಮ ಹಳೆಯ ಕಾಲದಲ್ಲಿ ಜಾನಪದ ತಂಬೂರಿ ಅಂತ ಹೇಳ್ಬೋದು. ಇದು ಕುಂಬಳಕಾಯಿಯಲ್ಲಿ ಮಾಡಿದಂಥ ತಂಬೂರಿ,
ಇವರು ಕೂಡ ಕೃಷಿ ಮೇಳದಲ್ಲಿ ಒಂದು ಅಟ್ರಾಕ್ಟಿವ್ ಆಗಿ ಹಾಡು ಹಾಡುತ್ತಾ ಜನಗಳಿಗೆ ಮನರಂಜನೆ ಮಾಡುತ್ತಾ ಅವರದೇ ಆದಂಥ ಒಂದು ವ್ಯಾಪಾರಗಳನ್ನು ಮಾಡ್ತಾಯಿದ್ರು. ಇದು ನೋಡಿ, ಇದೆ ಟ್ರ್ಯಾಕ್ಟರ್ಗಳು, ಹ್ಯಾಂಡ್ ಟ್ರ್ಯಾಕ್ಟರ್ಗಳು ಅಂತ ಹೇಳ್ತಾರೆ, ರೋಟರ್ಗಳು, ಟ್ರ್ಯಾಕ್ಟರ್ಗಳು, ಹೀಗೆ ಎಲ್ಲದೆಲ್ಲವನ್ನು ನೀವು ನೋಡ್ಬೋದು. ಇದೊಂಥರ ಯಾವುದೋ ಬ್ರ್ಯಾಂಡ್. ಇದು ಬೇರೆ ಬೇರೆ ಕಂಪ್ನಿಗಳ ತಮ್ಮದೇ ಆದಂಥ ಒಂದು ಬ್ರ್ಯಾಂಡ್ಗಳು ಇಲ್ಲಿ ಕಳೆ ಕೀಳುವಂಥ ಮಷಿನ್ಗಳು, ರೋಟ್ರುಗಳು, ಹಾಗೆ ಬೆಳೆ ಕಟಾವು ಮಾಡುವಂಥ ಮಷಿನ್. ಇದು ನೋಡಿ, ಭತ್ತದ ಕಟಾವು ಮಷಿನ್ ಅನಿಸುತ್ತೆ. ಭತ್ತದ ಕಟಾವು ಮಾಡುವಂಥ ಮಷಿನ್ ಇದು. ಇದು ಬಂದು ಮೋಟ್ರ್ ಸಿಸ್ಟಮ್. ಆಟೋಮೆಟಿಕ್ಕಾಗಿ GPS ಅಲ್ಲಿ ಕನೆಕ್ಟ್ ಮಾಡಿ ನೀವು ಒಂದು ವೇಳೆ ಹೊಲಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಈ ಥರ ಒಂದು ಆ್ಯಪ್ ಮುಖಾಂತರ ಈ ಮೋಟ್ರ್ ಫಿಕ್ಸ್ ಮಾಡಿ ಅಲ್ಲಿ ಅಳವಡಿಕೆ ಮಾಡಿದರೆ ಆಟೋಮೆಟಿಕ್ವಾಗಿ ಆನ್ ಆಗುತ್ತೆ. ನೀವು ಮನೆಯಲ್ಲಿ ಕೂತ್ಕೊಂಡೆ ಆ ಮೋಟ್ರನ್ನು ಆನ್ ಮಾಡ್ಬೋದು. ಇದು ನೋಡಿ ಡ್ರೋನು, ಮಾರುತಿ ಡ್ರೋನ್ ಅಂತ ನೋಡಿ. ಇದು ಹೀಗೆ ಹಲವು ಥರ ಅಂತ ಡ್ರೋನ್ಗಳು. ನಾನು ಹೇಳಿದೆ ತುಂಬ ಡ್ರೋನ್ಸ್ಗಳು ಬಂದಿದೆ, ಬೇರೆ ಬೇರೆ ಕಂಪ್ನಿ ಅಂತ ಡ್ರೋನ್ಸ್ಗಳು. ಆಮೇಲೆ ಅಡಿಕೆ ಸುಲಿ ಮಷಿನ್ ಮತ್ತು ಬಂತು ಫ್ರೆಂಡ್ಸ್. ಇದು ಅಡಿಕೆ ಸುಲಿ ಮಷಿನ್ಗಳು ನೋಡಿದ್ದೆ ನಾನು. ತುಂಬ ಅಡಿಕೆ ಸುಲಿ ಮಷಿನ್ಗಳು ಬೇರೆ ಬಂದ ನೋಡಿ. ಸೋಲಾರ್ ಸಿಸ್ಟಮ್ ಕ್ಯಾಮ್ರಾಗಳು. ಇದು ಸೋಲಾರ್ ಸಿಸ್ಟಮ್ ಕ್ಯಾಮ್ರಾ. ಇದು ನೋಡಿ, ನೀವು ನಿಮ್ಮ ಹೊಲಗಳ ಮನೆಯಲ್ಲೇ ಕೂತ್ಕೊಂಡೆ ನೀವು ಹೊಲದಲ್ಲಿ ಏನು ನಡೀತದೆ ಅಂತ ಕ್ಯಾಮ್ರಾಗಳು ಅಳವಡಿಕೆ ಮಾಡ್ಬೋದು GPS ಮುಖಾಂತರ. ನೋಡಿ, ಕಟ್ರ್ಗಳು, ಆಮೇಲೆ ಇದು ಟ್ರ್ಯಾಕ್ಟರ್ಗಳು, ಹೀಗೆ ಎಲ್ಲ ಥರದಂಥ ನಮಗೆ ರೈತರಿಗೆ ಯೂಸ್ ಆಗೋಂಥ ಒಂದು ಮಷಿನ್ಗಳಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇದು ಕಟ್ರ್ಗಳು, ನಾವು ಬಿತ್ತನೆ ಆಗಲೇ. ಮತ್ತು ನೋಡಿ, ಇಲ್ಲಿ ಮೋಟ್ರ್ಗಳು. ಇದು ಆಟೋಮೆಟಿಕ್ ಮೋಟರ್ಸ್ಗಳು. ಪೆಟ್ರೋಲ್ ಹಾಕಿ ನಮ್ಗೆ ಕೀಟನಾಶಕಕ್ಕೆ ಮೋಟ್ರ್ಗಳು ಯೂಸ್ ಮಾಡ್ತೀವಲ್ಲ, ಆ ಪಂಪ್ಗಳಿವೆ ಎಲ್ಲ. ನೋಡಿ, ಇಲ್ಲಿ ಹಾಗೆ ಕಟ್ರ್ಗಳು, ಹೀಗೆ ಎಲ್ಲ ಥರದಂತ ನೋಡೋದು ಫ್ರೆಂಡ್ಸ್. ನೋಡಿ, ಮತ್ತೆ ಇಲ್ಲಿ ಪಂಪ್ಗಳು. ಇದು AS ಅಗ್ರಿಶ್ ಅಂತ ಅದೊಂದು ಪಂಪ್ಸ್ ಇದೆ. ಹೀಗೆ ಹಲವು ಥರ ಬೇರೆ ಅಂತ ನೋಡಿ. ಇದು ಕಟ್ರ್ಗಳ ಹುಲ್ ಕೀಳುವಂಥ ಮಷಿನು, ಹುಲ್ ಕಟ್ ಮಾಡುವಂಥ ಮಷಿನ್ ಬ್ಲೇಡ್ ಮುಖಾಂತರ. ಹೀಗೆ ಪಂಪ್ಗಳು, ವೈರ್ಸ್ಗಳು, ಡ್ರಿಪ್ ಸಿಸ್ಟಮ್. ನೋಡಿ, ಇದು ಕಟ್ಟಿಗೆ ಸೌದೆ ಕಟ್ ಮಾಡುವಂಥ ಮಷಿನ್. ಇದು ತೋರಿಸಲ್ಲ, ಸೌದೆ ಕಟ್ ಮಾಡುವಂಥ ಮಷಿನ್ ಅದು. ಇದೆಲ್ಲ ನೋಡಿ ಅದೇ ಥರದಂಥ ಮಷಿನ್ಗಳು ಇವೆಲ್ಲ. ಮುಂದೆ ಬಂದರೆ ಇಲ್ಲೂ ಲೂಪಿ ಪಂಪ್ಸ್ ಅಂತ. ಮತ್ತು ನೋಡಿ ಡ್ರೋನ್ಸ್ಗಳು. ಹೀಗೆ ಡ್ರೋನು ನೋಡಿದ್ರಲ್ಲ, ಇದೊಂಥರ ಡ್ರೋನು. ಅತಿ ಹೆಚ್ಚು ನಾನು ಡ್ರೋನ್ಸ್ಗಳು ನೋಡಿದೆ ಅನಿಸುತ್ತೆ. ಬೇರೆ ಬೇರೆ ಥರ ಮಿನಿಮಮ್ 20 ಲೀಟ್ರ್ ಅಂತ ಕೀಟನಾಶಕ ಸಿಂಪಡಣೆ ಮಾಡೋದು ಕೆಪಾಸಿಟಿ ಅಂತ 20 ಲೀಟ್ರ್ ಅಂತ ಒಂದು ಡ್ರೋನ್ಸ್ಗಳು ನೋಡಿದೆ. ಅಂದರೆ 20 ಲೀಟ್ರ್ ಕೆಪಾಸಿಟಿ ಉಳ್ಳಂಥ ಡ್ರೋನ್ಗಳನ್ನು ನಾನು ನೋಡಿದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.